एंक्रोचमेंट्स थे, फुटपाथ्स पर काफी गवर्नमेंट बिल्डिंग्स या प्रॉपर्टीज पर एंक्रोचमेंट्स थे, तो बिल्कुल डेयरिंग स्टेप लिए थे और सबको क्लीन किया था उन्होंने। और ही इज नाउ राइट नाउ ही इज हेडिंग वन ऑफ द institutions by name Heritage Paramedical College in Coimbatore Nagar, opposite to Apollo Hospital. So I just request Janab Amy Brand sir to please address the gathering. Hanif, ನೀವೆಲ್ಲ ಶುರು ಮಾಡಿರ್ಬೇಕಲ್ಲ ಕೌನ್ಸಿಲಿಂಗ್? ಎನಿ ಟೈಮಿಂಗ್ ಇದೆ? Any timing like for me? You are already late. Okay. ಎಲ್ಲ ನನ್ನ ಹಿರಿಯ ಗಣ್ಯರೇ ಹಾಗೂ ಸ್ನೇಹಿತರೆ ಸ್ವಾಮಿ, ಇದನ್ನ ಜೆಬಿಟ್ ಕ್ಯಾರಿಯರ್ ಗೈಡೆನ್ಸ್ ಸೆಂಟರ್ ಇರುವಂತಹ ಈ ಒಂದು ಉತ್ತಮವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಆರಂಭಿಸಲಿಕ್ಕೆ ನಾವು ಒಂದು ಶುರು ಮಾಡಿದ್ದೀವಿ. ಇದಕ್ಕೆ ಮೊದಲಿಗೆ ಅವರಿಗೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ದಿನ SSLC ಮತ್ತು PUC ಪಾಸ್ ಆಗಿರುವಂತಹ ಮಕ್ಕಳು ಮುಂದೆ ಏನು ಎಂಬ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಥವಾ ಅವರಿಗೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ನಾವು ಇವೆಲ್ಲ ಸೇರಿದ್ದೀವಿ. ಈಗಾಗಲೇ ಪ್ರೊಫೆಸರ್ ಅವರು ಸಾಕಷ್ಟು ಸವಿವರವಾಗಿ ನಿಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲ, ಕನ್ನಡ ಅರ್ಥ ಆಗ್ತಾರಲ್ಲ? ಅರ್ಥ ಆಗದೇ ಇರುವವರು ಕೈ ಎತ್ತಿ ನೋಡೋಣ. ಆಗದೇ ಇರುವುದು ಓಕೆ. ಒಂದು ನಾನು ಅರ್ಥ ಆಗದಿದ್ದರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೇವೆ, ಕನ್ನಡದಲ್ಲಿ ಕಲಿಬೇಕು. ಕನ್ನಡದಲ್ಲಿ ಕಲಿತರೆ ಮಾತ್ರ ಇಲ್ಲಿ ಒಂದು ಭವಿಷ್ಯತ್ತಿದೆ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಕೂಡ ನಮ್ಗೆ ಸರ್ಕಾರದಲ್ಲಿ ಕೆಲಸ ಸಿಗ್ಬೇಕು ಅಥವಾ ನಾಳೆ ಪೊಲೀಸ್ ಸ್ಟೇಷನ್ಗೆ, ಕಾರ್ಪೊರೇಷನ್ಗೆ ಅಥವಾ ಯಾವುದೇ ಕಚೇರಿಗೆ ಹೋಗ್ಬೇಕಾದ್ರೂ ಕೂಡ ಎಲ್ಲವೂ ಕೂಡ ಕನ್ನಡದಲ್ಲಿರುತ್ತೆ. ನಾವು ಕನ್ನಡವನ್ನು ದೂರ ಮಾಡಿದರೆ ನಾವು ಈ ವ್ಯವಸ್ಥೆಯಿಂದ ದೂರ ಆದಾಗುತ್ತೆ. ಆದ ಕಾರಣ ಎಲ್ಲರೂ ಕೂಡ ಕನ್ನಡ ಕಲಿಬೇಕು. ನಾವು ನಾಳೆ ಈಗ ಟ್ರಾಫಿಕ್ ಅಲ್ಲಿ ಹೋದಾಗ ಅಥವಾ ಇನ್ನೊಂದು ಕಡೆಯಲ್ಲಿ ಹೋದಾಗ ನಮ್ಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿದ್ರೆ ಕೂಡಲೇ ನಮಗೆ ನಾವು ಒಂದು ಹಂತಕ್ಕೆ ಕೆಳಮಟ್ಟಕ್ಕೆ ಹೋಗ್ತೀವಿ. ನಾವು ಯಾರ ಹತ್ರ ಕಾನ್ಸ್ಟೇಬಲ್ ಹತ್ರ ಮಾತಾಡುವಾಗ, ಪೊಲೀಸ್ ಸ್ಟೇಷನ್ ಇನ್ನೊಂದು ಕಚೇರಿಯಲ್ಲಿ ಮಾತಾಡುವಾಗ ಪ್ರತಿ ಹಂತದಲ್ಲೂ ಕೂಡ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕನ್ನಡವನ್ನು ಕಲಿಯಬೇಕು, ಕನ್ನಡದಲ್ಲಿ ಮಾತಾಡಬೇಕು, ವ್ಯವಹರಿಸಬೇಕು ಅಂತ. ಯಾಕಂದ್ರೆ ಸರ್ಕಾರ ಉದ್ಯೋಗ ಸಿಗ್ಬೇಕು ಅಂತಾದ್ರೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಅಥವಾ ಇಲ್ಲಿ ಕೆಲಸ ಮಾಡುವಾಗ ಕೂಡ ಕನ್ನಡ ಗೊತ್ತಿದ್ದರೆ ಮಾತ್ರ ಆಗುತ್ತೆ. ಈಗ ನಾವು ವಿಷಯಕ್ಕೆ ಬಂದಾಗ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ದಯವಿಟ್ಟು ಒಂದು ಕೈ ಎತ್ತಿ ನೋಡೋಣ. ಜಸ್ಟ್ ಹುಡುಗರು ಕೈ ಎತ್ತಿ. ಹುಡುಗರು ಎಷ್ಟು ಮಕ್ಕಳಿದ್ದಾರೆ? ಹುಡುಗರು ಒಂದು 25. ಹುಡುಗಿಯರು ಸೊ ನಮಗೆ 1ಕ್ಕೆ 4 ಪಟ್ಟಿನಷ್ಟು ಹುಡುಗಿಯರಿದ್ದಾರೆ. ಏನಾಯ್ತು ನಮ್ಮ ಹುಡುಗರು? ಮಕ್ಕಳು ಇಲ್ವಾ? ಗಂಡು ಮಕ್ಕಳು ಇಲ್ವಾ ಅಂತೇಳಿ ನಾವು ತಂದೆ ತಾಯಿಯ ಹತ್ರ ಕೇಳ್ತಾ ಇದ್ದೀವಿ. ಯಾಕೆ ಏನಾಯ್ತು ನಮ್ಮ ಹುಡುಗರು? ಹುಡುಗಿಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಕಲಿತಾ ಇದ್ದಾರೆ. ನಾನು ಪತ್ರಿಕೆಯಲ್ಲಿ ಪ್ರತಿದಿನ ನೋಡ್ತಾ ಇರ್ತೀನಿ. ಪತ್ರಿಕೆಯಲ್ಲಿ ನೋಡುವಾಗ ಹುಡುಗಿಯರ ಫೋಟೋ ತುಂಬಾ ಕಾಣ್ತಾ ಇದೆ. ಅಷ್ಟು ಮಾರ್ಕ್ಸ್ ಇತ್ತು, ಇಷ್ಟು ಮಾರ್ಕ್ಸ್ ಇತ್ತು. ಹುಡುಗರು ಕಾಣ್ತಾನೆ ಇಲ್ಲ. ಎಲ್ಲ ನಮ್ಮ ಬೀದಿಯಲ್ಲಿ ವೀಲಿಂಗು ಮತ್ತೆ ಇನ್ನೊಂದು ಟ್ರಾಫಿಕ್, ಬಸ್ ಸ್ಟ್ಯಾಂಡ್ ಅಲ್ಲಿ, ಮಾರ್ಕೆಟ್ ಅಲ್ಲೇ ಬಾಕಿ ಆದ ನಮ್ಮ ಹುಡುಗರು ಅಂತ ಹೇಳಿ ನಮ್ಗೆ. ಆದ ಕಾರಣ ನಮ್ಮ ಮೊದಲನೇದಾಗಿ ನಮ್ಮ ಪೇರೆಂಟ್ಸ್ ನಮ್ಮ ಗಂಡು ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಇದೆ. ಯಾಕಂದ್ರೆ ನಮ್ಮ ಜನಸಂಖ್ಯೆ ನೋಡಿದ್ರೆ 1000 ಗಂಡು ಮಕ್ಕಳಿರುವಾಗ 930 ಹೆಣ್ಮಕ್ಕಳಿದ್ದಾರೆ. ಅದೇ ಇಲ್ಲಿ ನೋಡಿದ್ರೆ 1000 ಗಂಡು ಮಕ್ಕಳಿಗೆ 4000 ಹೆಣ್ಮಕ್ಕಳಿದ್ದಾರೆ. ಏನಾಯ್ತು ನಮ್ಮ ಗಂಡು ಮಕ್ಕಳು? ಸೊ ಮೊದಲನೇದಾಗಿ ಮೈ ರಿಕ್ವೆಸ್ಟ್ ಇಸ್ ಎಲ್ಲ ಪೇರೆಂಟ್ಸ್ ಎಷ್ಟು ಹೆಣ್ಮಕ್ಕಳು ಕಲಿತಾ ಇದ್ದಾರೆ ಆ ಹೆಣ್ಣು ಮಕ್ಕಳು ಕಲಿತದಕ್ಕಿಂತ 1 ಪಟ್ಟು ಗಂಡು ಮಕ್ಕಳಿಗೆ ಕಲಿಯಲಿಕ್ಕೆ ಅವಕಾಶ ಜಾಸ್ತಿ. ಅವರಿಗೆ ಚೆನ್ನಾಗಿ ಕಲಿಸಬೇಕು. ಅವರು ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ಅವರು ದಾರಿದೀಪ ಆಗಬೇಕು. ದೇ ಶುಡ್ ಬಿ ದ ಫ್ಯೂಚರ್ ಆಫ್ ಅವರ್ ಹೋಲ್ ಸಿಸ್ಟಮ್. ವೆದರ್ ಇಟ್ಸ್ ಹೌಸ್, ನಮ್ಮ ಮನೆ ಆಗಲಿ, ನಮ್ಮ ಮಸೀದಿ ಆಗಲಿ, ನಮ್ಮ ಸಮಾಜ ಆಗಲಿ, ನಮ್ಮ ನಗರ ಆಗಲಿ, ನಮ್ಮ ದೇಶ ಆಗಲಿ. ಸೊ ನಾಟ್ ದಟ್ ಐ ಆಮ್ belittling the girls. My issue is ಹೆಣ್ಮಕ್ಕಳು MSc, MTech, MBBS, MD ಎಲ್ಲ ಕಲಿತು ಗಂಡು ಮಕ್ಕಳು 11ನೇ ಕ್ಲಾಸ್ ಫೇಲ್ ಆದ್ರೆ ಅವ್ರು ಮದುವೆ ಆಗ್ತಾರ? ಆಗ್ತೀರಾ? ನೋಡೋ ಎಷ್ಟು ಗಂಟ ಮದುವೆ ಆಗ್ತದೆ ಅಂತ ಹೇಳಿ ನೋಡೋ ಹುಡುಗಿಯರು ಆಗ್ತೀರಾ? ಇಲ್ಲ. ನೋಡಿ,
So even for a good family life, you should study well. That is my first request to all my boys and their parents. ಇಲ್ಲುವಂತ ತಾಯಿಯಂದಿರುತ್ತಾರೆ, ತಾಯಿಯಂತ ಕೂಡ my request is, see that your boys are your ಗಂಡು ಮಕ್ಕಳು ಹೆಣ್ಮಕ್ಕಳಷ್ಟೇ ಅಥವಾ ಅದಕ್ಕಿಂತ ಒಂದು ಸ್ಟೆಪ್ ಚೆನ್ನಾಗಿ ಕಲಿಬೇಕು ಅಂತೇಳಿ. ಅರ್ಥ ಆಯ್ತಲ್ಲ? ಸೊ ಸೆಕೆಂಡ್ ಇಶ್ಯೂ ಐ ವಾಂಟ್ ಟು ಸ್ಟ್ರೆಸ್ ಇಸ್, ಇವತ್ತು 10 ಗಂಟೆಗೆ ನಾವು ಕಾರ್ಯಕ್ರಮ ಟೈಮ್ ಕೊಟ್ಟಿದ್ರು. ಯಾರು? ಜೆಮಿಟಲ್ ಕ್ಯಾರಿಯರ್ ಗೈಡೆನ್ಸ್ ಅವರು 10 ಗಂಟೆಗೆ ಎಷ್ಟು ಮಕ್ಕಳು ಬಂದರು? ಈ ಇರೋದಲ್ಲಿ ಒಂದು 25% ಮಕ್ಕಳು ಕೂಡ ಇರಲಿಲ್ಲ. ಲೆಸ್ ದೆನ್ 20% students and their parents were there at a stipulated time. Why? The first thing is in our life is we should discipline ourselves. ನಮ್ಮಲ್ಲಿ ಶಿಸ್ತು, ಡಿಸಿಪ್ಲಿನ್ ಇದ್ದರೆ ನಾಳೆ ಮಾತ್ರ ನಮಗೆ ಜೀವನದಲ್ಲಿ ಯಶಸ್ವಿ ಆಗ್ತದೆ. ಒಂದು ಶಿಸ್ತು, ಡಿಸಿಪ್ಲಿನ್, ಸೆಕೆಂಡ್ ಹಾರ್ಡ್ ವರ್ಕ್. ಯು ಕೋರ್ಸ್ ಎನಿ ಕೋರ್ಸ್, ನಾಳೆ ಸರ್ಕಾರ ಉದ್ಯೋಗ ಅಥವಾ ಕಾರ್ಪೊರೇಟ್ ಜಾಬ್ ಇನ್ನೊಂದು ದೊಡ್ಡದಲ್ಲ, ಸಣ್ಣ ಒಂದು ಟೀ ಅಂಗಡಿ ಇಟ್ಟರು ಕೂಡ ಅಲ್ಲಿ ಡಿಸಿಪ್ಲಿನ್ ಆಗಿ ಶಿಸ್ತಿದ್ದರೆ, ಅಲ್ಲಿ ಹಾರ್ಡ್ ವರ್ಕ್ ಇದ್ದರೆ ಯು ವಿಲ್ ಸಕ್ಸೀಡ್. ಈಗ ಇವತ್ತಿರುವಂತಹ ನಾರಾಯಣಮೂರ್ತಿ ಅವರಾಗ್ಲಿ, ಟಾಟಾ ಆಗಲಿ, ಇನ್ನೊಬ್ಬರಾಗಲಿ, ಅದಾನಿ ಆಗಲಿ, ಅಂಬಾನಿ ಆಗಲಿ, ಬಿರ್ಲಾ ಆಗಲಿ, ಅವರು ಯಾರು ಕೂಡ ದೊಡ್ಡ ವ್ಯವಸ್ಥೆಯಿಂದ ಬಂದವರಲ್ಲ. ದೇ ರೀಚ್ ದಿಸ್ ಪೊಸಿಷನ್ ಥ್ರೂ ದೇರ್ ಹಾರ್ಡ್ ವರ್ಕ್. ಸೊ ದೆನ್ ಡಿಸಿಪ್ಲಿನ್, ಯು ಶುಡ್ ಡಿಸಿಪ್ಲಿನ್. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರದಿಂದ ಆಯೋಜಿಸುತ್ತಿದ್ದರೆ 10 ಗಂಟೆಗೆ ಗೇಟ್ ಕ್ಲೋಸ್ ಮಾಡ್ತಿದ್ವಿ. ಆಗ ಇಲ್ಲಿರುವವರಲ್ಲಿ 80% ಮಕ್ಕಳು ಅಥವಾ ಅವರ ಪೇರೆಂಟ್ಸ್ ಒಳಗಡೆಗೆ they would not have been not eligible, they would have been ineligible. ಆಗ ನೀವೇನಂತ ಇದ್ರು? ಓ ये गवर्नमेंट ऐसा है, RSS वाला का गवर्नमेंट है, हमें ये रिजेक्ट कर दिया है, ऐसा बोलकर. ನೀವು ನಿಮ್ಮ ತಪ್ಪನ್ನು ಹೇಳಲ್ಲ, ಬದಲಾಗಿ ವ್ಯವಸ್ಥೆ ಮೇಲೆ, ಸರ್ಕಾರದ ಮೇಲೆ ಹೇಳ್ತಿದ್ದೇನು, ಅವರು ನಮ್ಮನ್ನು ಬೇಕು ಅಂತ ಹೇಳಿಯೇ ಹೊರಗಡೆ ಹಾಕಿದರು. ಬಟ್ ನೀವು 10 ಗಂಟೆಗೆ ಬರಬೇಕು, ನೀವು ಬರಲಿಲ್ಲ ಅಂತ ಹೇಳೋದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಸೊ ಫಸ್ಟ್ ಥಿಂಗ್ ಈಸ್ ದಟ್ ಯು ಶುಡ್ ನೋ, ಡಿಸಿಪ್ಲಿನ್ ಯುವರ್ ಸೆಲ್ಫ್. ಯು ಶುಡ್ ಬಿ ಆನ್ ಟೈಮ್ ಫಾರ್ ಎನಿಥಿಂಗ್, ವೆದರ್ ಇಟ್ ಈಸ್ ಫಾರ್ career guidance, for exam, for study, for interview, for anything. Do it as per the timing. One, that should be our motto of our life. ನಾವು ಸಣ್ಣ ಟೀ ಅಂಗಡಿಯಲ್ಲಿದ್ದೇವೆ, ನಾವು ಈಗ ನಾಳೆ ಇನ್ನು ಚಪ್ಪಲಿ ಅಂಗಡಿ ಇದ್ರೆ 10 ಗಂಟೆಗೆ ಅಂಗಡಿ ಶುರು ಓಪನ್ ಮಾಡುವಾಗ 10 ಗಂಟೆಗೆ ಓಪನ್ ಮಾಡಬೇಕು. ನಾವು ಜನ ಎಲ್ಲ ಬಂದು ಖರೀದಿ ಮಾಡಿ ಹೋದ ನಂತರ ವ್ಯಾಪಾರ ಮಾಡಿದ್ರೆ ನಮ್ಗೆ ವ್ಯಾಪಾರ ಇರಲ್ಲ. ಸೊ ಎನಿವೇರ್ ವಿ ಮಸ್ಟ್ ಅವರ್ ಸೆಲ್ಫ್ ಡಿಸಿಪ್ಲಿನ್ ಅವರ್ ಸೆಲ್ಫ್. ಒನ್, ಹಾರ್ಡ್ ವರ್ಕ್, then discipline. If you are doing, I am sure, I don't want to take much time. ಈಗ ನನಗೆ ಈ ವಿಚಾರದಲ್ಲಿ, ನಾನು ಸಬ್ಜೆಕ್ಟ್ ವಿಚಾರದಲ್ಲಿ ಶಕೀಬ್ ಅವರು ಸಾಕಷ್ಟು ಮಾತಾಡಿದ್ದಾರೆ. ಹಾಗೂ ಈಗ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ತುಂಬಾ ಮಾಹಿತಿ ಅಂದ್ಕೊಳ್ಳಿಕ್ಕೆ ನಾನಂತೂ ಐ ಹ್ಯಾವ್ ಎ ಪಾಯಿಂಟ್, ಬಟ್ ನನಗೆ ಇವತ್ತು ಮಾತಾಡಲಿಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಯು ವಿಲ್ ಬಿ ಏಬಲ್ ಟು ಡಿಸ್ಕಸಿಂಗ್ ಸಮ್ ಅದರ್ ಟೈಮ್. ಒನ್ ಇಶ್ಯೂಸ್ ಈಗ ಶಕೀಬ್ ಅವರು ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಬಗ್ಗೆ ಮಾತಾಡಿದ್ರು. ಇಂಜಿನಿಯರಿಂಗ್ ಇದಕ್ಕಿಂತ ಹೆಚ್ಚಾಗಿರುವಂತ ಒಂದು ಆಪ್ಷನ್ ಇದೆ. IAS ಗೆ ಜಾಯಿನ್ ಆಗುವವರಲ್ಲಿ 71% ಆಫ್ ದಿ ಕ್ಯಾಂಡಿಡೇಟ್ಸ್ ಆರ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. 71, and around 11 to 12% are from medical background. So the thing is that the cream of the student will join these courses, then they will move into a better career in the civil service and other things. So one is the for any, you must do any degree. The degree is only a platform for you to study. Subsequently, you must, if you are a hard working, if you are studying well, you have the option and future for you. That's what I feel. Then we have more than around 30 to 40 paramedical courses are there. Whether it might be physiotherapy, occupational therapy, acupuncture, or you are a naturopathy, plenty of courses are there. Then these kind of the courses, medical lab technology, imaging technology, radiology, these kind of the courses, you should be there, because thing is that the job will be getting in your neighborhood, in your area, even if you are a small town. So the issue is, you do well, study well, work hard, you have a future, inshallah. Assalamu alaikum. ನೀವು ಸನ್ಮಾನ ಮಾಡಬೇಕು, ಉತ್ತರ
ಅಲ್ಲ ಅವ್ರಿಗೆ ಮಾಡಿ ಬೇಡ ಅವ್ರು ಮಾಡ್ತಾರೆ.